ಇನ್ನು ಕದರೇನಹಳ್ಳಿಯ ನಟ ಅನಿಲ್ ಮನೆಗೆ ಮಾಜಿ ಡಿಸಿಎಂ ಆರ್ ಅಶೋಕ್ ಭೇಟಿಯನ್ನ ಕೊಟ್ಟು ಕುಟುಂಬದ ಸದಸ್ಯರಿಗೆ ಸಾಂತ್ವನವನ್ನ ಹೇಳಿದ್ರು. ಅನಿಲ್ ತಂದೆ ವೆಂಕಟೇಶ್ ನನಗೆ 15 ವರ್ಷಗಳಿಂದಲೂ ಕೂಡ ಅವರು ಪರಿಚಯ ಆಗಿದ್ದಾರೆ. ಆದರೂ ದುರಂತ ನಡೆದಿರೋದು ನೋವಾಗಿದೆ ಅಂತ ರಿಯಾಕ್ಟ್ ಮಾಡಿದ್ರು. ಈ ಥರ ಇಡೀ ರಾಜ್ಯದ ಜನಗಳ ಮನ ಕಲಕುವಂಥ ಒಂದು ಘಟನೆ ಇದಾಗಿದೆ. ಯಾಕೆ ಅವ್ರು ಮಾತಾಡಿರೋವಂಥದ್ದು, ಅವ್ರ ಕೊನೆಯ ವಾಕ್ಯ ಇವೆಲ್ಲ ಬಂದಿರೋದ್ರಿಂದ ನಿಜಕ್ಕೂ ಭಾಳ ಜನಗಳಿಗೆಲ್ಲರೂ ಒಂದು ರೀತಿ ನೋವಾಗಿದೆ. ಎಲ್ಲೋ ಒಂದು ಕಡೆ BWSSBನವರು ಪರ್ಮಿಷನ್ ಕೊಡೋಕ್ಕೆ ಮುಂಚೆನೇ ಅದ್ರ ಬಗ್ಗೆ ಯೋಚನೆ ಮಾಡಿದರೆ ಒಳ್ಳೆಯದಿತ್ತು. ಯಾಕಂದರೆ ಆ ನೀರನ್ನು ಕಳೆದ 10 ವರ್ಷದಿಂದ ನಾವು ಯಾರೂ ಉಪಯೋಗ ಮಾಡ್ತಾ ಇಲ್ಲ, ಯಾರೂ ದನ ಕರುಗಳು ಕುಡಿತಾ ಇಲ್ಲ ಅಲ್ಲಿ ನೀರು. ಸೊ ಕೆಮಿಕಲ್ ಮಿಕ್ಸ್ಡ್ ವಾಟರ್ ಅದು. ಸೊ ಹೂಳೆತ್ತಿ ಭಾಳ ವರ್ಷಗಳೇ ಆಗ್ಬಿಟ್ಟಿದೆ, ಎಷ್ಟು ವರ್ಷ ಆಗಿದೆಯೋ ಗೊತ್ತಿಲ್ಲ. ಸೊ ಅಂಥ ಕಡೆ ಯಾವುದೇ ರೀತಿ ಪ್ರಿಕಾಷನರಿ ಮೆಷರ್ ತೆಗೆದುಕೊಳ್ಳದೆ ಒಂದು ನಾರ್ಮಲ್ ಒಂದು ಟ್ಯೂಬ್ ಇದ್ದಿದ್ರು ಕೂಡ, ವಾಟರ್ ಟ್ಯೂಬ್ ಇದ್ದಿದ್ರು ಕೂಡ ಅವ್ರು ಬದುಕ್ಬಿಡ್ತಾಯಿದ್ರು. ಇನ್ನು ಮುಂದೆ ಆದರೂ ಈ ಥರದ ಒಬ್ಬ ಕಲಾವಿದ ಇಬ್ಬರು ಜೀವ ಕಳ್ಕೊಂಡಿದ್ದಾರೆ. ಇನ್ನು ಮುಂದೆ ಬೇರೆ ಕಲಾವಿದರಿಗೆ ಈ ಥರದ್ದು ಆಗಬಾರ್ದು. ಅದಕ್ಕೋಸ್ಕರ ಆದರೂ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಿ ಅನ್ನೋ ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೀನಿ.